ಇದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 2 ಕಪ್ ಆಗುವಷ್ಟು ಮೊಳಕೆ ಬರಿಸಿದಂತಹ ಹೆಸರು ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು. ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ ಒಂದು ಪಲಾವ್ ಎಲೆ, 1-2 ಇಲೈಚಿ, 3 ಲವಂಗ ಸೇರಿಸ್ತಿದ್ದೀನಿ. ಮತ್ತು 1-2 ಟೊಮೆಟೊ ಹಾಕೊತಿದ್ದೀನಿ. ದೊಡ್ಡ ಸೈಜಿನ ಟೊಮೆಟೊ ಅದ. ಮತ್ತು ಕೆಂಪಾಗಿದ್ದಂತಹ ಟೊಮೆಟೊನ ತೊಗೊಳ್ಳಿ. ಮತ್ತು 1-2 ಈರುಳ್ಳಿ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪನೇ ಹಸಿ ಶುಂಠಿ, ಮತ್ತು 1 ಹಸಿ ಮೆಣಸಿನ್ಕಾಯಿ, 1 ಗಡ್ಡೆ ಆಗುವಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ. ಮತ್ತು 2-3 ಚಮಚ ಆಗೋಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ಹಾಕೊತಿದ್ದೀನಿ. ಈ ಹಸಿ ತೆಂಗಿನಕಾಯಿ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು 1 ಚಮಚ ಆಗೋಷ್ಟು ನಾನಿಲ್ಲಿ ಧನಿಯಾ ಪೌಡರ ಅಂದರೆ ಕೊತ್ತಂಬರಿ ಬೀಜದ ಪೌಡರ, ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ. ಸುಮಾರು 1.5 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊಂಡಿನಿ. ಇವಾಗ 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿಣ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ರುಬ್ಬುವಾಗ ನೀರು ಹಾಕಬಾರ್ದು, ಹಾಗೆಯೇ ರುಬ್ಕೊಳ್ಳಿ. ಇವಾಗ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿನಿ. ಕುಕ್ಕರ್ದಲ್ಲಿ 3 ಚಮಚ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಹಿಂಗೆ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ನಾನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಜೀರಿಗೆ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಮಸಾಲ ನಾನು ಇಲ್ಲಿ ಸೇರಿಸ್ಕೊಂಡಿನಿ. ಇವಾಗ ನಾವು ಎಲ್ಲ ಮಸಾಲ ಹಾಗೇ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ ಹಸಿದೆ, ಹೀಗಾಗಿ ಇಲ್ಲಿ ಮಸಾಲ ಸರಿಯಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಹಾಕ್ಕೊತಿದ್ದೀನಿ. ಜಾಸ್ತಿ ನೀರು ಸೇರಿಸಬಾರ್ದು. ಇಲ್ಲಿ ಮೊದಲಿಗೆ ಮಸಾಲಾನ ಸರಿಯಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಎಣ್ಣೆ ಸಪ್ರೇಟ್ ಆಗಬೇಕಿದು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಸುಮಾರು ಒಂದು 4-5 ನಿಮಿಷ ಟೈಮ್ ಹಿಡಿಬೋದು. ಇಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಮಿಕ್ಸ್ ಮಾಡ್ಕೊತ 1-2 ನಿಮಿಷ ಹುರ್ಕೊತಿದ್ದೀನಿ. ಮತ್ತು 1-2-3 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ. ಅಂದರೆ ಟೋಟಲಾಗಿ ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಒಂದು 3 ನಿಮಿಷ ನಾನು ಮಿಕ್ಸ್ ಮಾಡ್ಕೊತ ಹುರ್ಕೊಂಡಿದ್ದ. 1-2 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ವಾವ್ ನೋಡಿ, 1-2-3 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ. ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಮತ್ತು ಈ ಟೈಮ್ನಲ್ಲಿ ಘಮ್ ಅಂತೇಳಿ ಸ್ಮೆಲ್ ಬರುತ್ತೆ ಇದ್ರದ್ದು. ಈ ಟೈಮ್ನಲ್ಲಿ ಇವಾಗ ನಾನಿಲ್ಲಿ ಈ ಹೆಸರು ಕಾಳು ಹಾಕ್ಕೊತಿದ್ದೀನಿ. ಈ ಹೆಸರು ಕಾಳು ನಾನು ಮನೆಯಲ್ಲೇ ಮೊಳಕೆ ಬಡ್ಸ್ಕೊಂಡು ತೊಗೊಂಡಿದ್ದ. ನೀವು ರೆಡಿಮೇಡ್ ಕೂಡ ನೀವು ಇಲ್ಲಿ ಬಳಸ್ಕೋಬೋದು. ಹೊರಗಡೆ ತರ್ತೇವಲ್ಲ ಅದು ಕೂಡ ನೀವು ಇದರಲ್ಲಿ ಹಾಕೋಬೋದು. ಇವಾಗ ಹೆಸರು ಕಾಳು ಹಾಕಿದ್ಮೇಲೆ 1 ನಿಮಿಷ ಆಗೋ ತನಕ ನಾನು ಮಸಾಲ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀರು ಸೇರಿಸ್ತಿದ್ದೀನಿ. ಇಲ್ಲಿ ನೀರನ್ನ ನೀವು ನಿಮಗೆ ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕೋಬೋದು ನೀವಿಲ್ಲಿ. ಓಕೆ ನೋಡಿ, ಸುಮಾರು ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ ನೋಡಿ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೀವು ಮೊದಲೇ ಮಸಾಲ ರುಬ್ಕೊತೀವಲ್ಲ ಅಲ್ಲಿ ಕೂಡ ಹಾಕೋಬೋದು, ಅಥವಾ ಇಲ್ಲಿ ಕೂಡ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ 1 ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ. ನೋಡಿ, ಮೀಡಿಯಮ್ ಗ್ಯಾಸ್ನಲ್ಲಿ ನಾನು 1 ಸೀಟಿ ಹೊಡ್ಸ್ಕೊಂಡಿನಿ. ಇವಾಗ ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ. ಮತ್ತು ಪೂರ್ತಿ ಹವಾ ಕೂಡ ಬಿಡಬೇಕದು. ನಂತರನೇ ಕುಕ್ಕರ್ನ ಓಪನ್ ಮಾಡಿ. ಇವಾಗ ಪೂರ್ತಿಯಾಗಿ ಹವಾ ಬಿಟ್ಟಿದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ನೋಡಿ, ನಮ್ಮ ಹೆಲ್ದಿ ಆಗಿರುವಂತಹ ಹೆಸರು ಕಾಳಿನ ಕುರ್ಮಾ ರೆಸಿಪಿ ತಯಾರಾಗಿದೆ. ಕುಕ್ಕರ್ದಲ್ಲೇ ಮಾಡ್ಕೋಬೋದು. ನೀವು ಜಸ್ಟ್ ಒಂದು 5-10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ಖಂಡಿತ ಮಿಸ್ ಮಾಡಿದೆ, ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ಈ ಟೈಮ್ನಲ್ಲಂತೂ ಘಮ್ ಅಂತಿದೆ ಈ ಹೆಸರು ಕಾಳಿನ ಕುರ್ಮಾ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡಿದೆ ಟ್ರೈ ಮಾಡ್ತೀರಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.